ನಮಗೆ ಕಮಿಷನ್ ಕಡಿಮೆ ಬರ್ಲಿಕ್ಕತ್ತದ ಅನ್ನುವಂಥ ಆರೋಪ ಇದಾವೆ. ನಮಗೇನು ಕೆಲಸ ಕೊಡ್ತಾಯಿಲ್ಲ, ಅನುದಾನ ಇಲ್ಲ, ಮತ್ತೇನಿಲ್ಲ. ಅನುದಾನ ಎದಕ್ಕಪ್ಪ ಅಂತಂದ್ರೆ ಅಲ್ಲಿ ಕಮಿಷನ್ ಹೊಡಿಸಲಾಗಿಲ್ಲ ಅಂತ ಅನ್ನೋ ಬಿಡಿ ಹೇಳೋಕ್ಕಾಗಿಲ್ಲ. ಒಂದಿಷ್ಟು ಕೆಲಸ ಮಾಡೋದು ಉಳಿದಂತೆ ಪರ್ಸೆಂಟೇಜ್ ಇರ್ತದೆ ವ್ಯವಹಾರ. ಈಗ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಬಂದಂಥ ಅನುದಾನದಾಗ 80% ಖರ್ಚು ಮಾಡ್ತಾರೆ ಅಂತ ಅವ್ರು ಆರೋಪ ಮಾಡ್ತಾರೆ. ಅದೆಷ್ಟೋ 80 ಆಗ್ಬೋದು, 60 ಆಗ್ಬೋದು, 40 ಆಗ್ಬೋದು, 30 ಆಗ್ಬೋದು, 20 ಆಗ್ಬೋದು. ಆದರೆ ಪರ್ಸೆಂಟೇಜ್ ಇಲ್ಲದ ಯಾವುದೇ ಒಬ್ಬ MLA ಯಾವುದೇ ಪಾರ್ಟಿ MLA ಕೆಲಸ ಮಾಡ್ತಾರೆ ಅನ್ನೋದು ಸುಳ್ಳು. ಹಂಗಾಗಿಬಿಟ್ಟಿದ್ದೀವಿ. ಅಷ್ಟು ಘನಗಂಭೀರವಾದ ಆರೋಪ ಆಗ್ಯದ. ಹೀಗಾಗಿ ಈ ಕಮಿಷನ್ ಸಿಗಲಾರಕ್ಕೆ 40 ಮಂದಿ ಇದ್ದಿದ್ದಾರೆ. ಈ 40 ಮಂದಿ ಓಡಿ ಹೋದ್ರೆ ನಮ್ಮ ಸರ್ಕಾರ ಬೆಳೆದು ಅನ್ನೋ ಖಾತರಿಯಿಂದಾಗೆ ಸುರ್ಜೇವಾಲಾ ಅವರು ಕರೆಸಿ ಮಾತನಾಡಿದ್ದಾರೆ. ಅದೇ ಕಾಲಕ್ಕೆ ಇವರು ಅವ್ರಿಗೆ ಭೇಟಿಯಾದಾಗ ಬೆಳಿಬೇಕು ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಒಬ್ರಿಗೊಬ್ರು ಅದ ರೀ, ಸರ್ಕಾರ ಕೆಡೋದು ತೊಗೊಳೋದು, ಅಧಿಕಾರ ಬಂದ ಮೇಲೆ ಗೊತ್ತದ. BJP ಕಾಂಗ್ರೆಸ್ ಮಾಡ್ಲಿಕ್ಕೆ ಅದು ಕೆಲಸ, ನಾಳೆ BJP ಮಾಡ್ತದೆ, JDS ಅವ್ರು ಮಾಡ್ತಾರೆ. ಇದು ಉದ್ಯೋಗ ಆಗಿದೆ. ರಾಜಕೀಯ ಒಂದು ಉದ್ಯೋಗ, ದುಡ್ಡು ಹಾಕಿ ದುಡ್ಡು ತೆಗೆದು ವ್ಯಾಪಾರ ಕೇಂದ್ರ. ಇವೆಲ್ಲ ಗಮನಿಸಿದಾಗ ಸರ್ಕಾರ ಮಧ್ಯಂತರ ಚುನಾವಣೆ ಘೋಷಿಸ್ತಂದರೆ ಒಂದು ಮತದಾರ ದುಡ್ಡು ಯಾರದು ಎಲೆಕ್ಷನ್ ಬಗ್ಗೆ ಎಷ್ಟು ಖರ್ಚು ಬರ್ತದೆ? ಒಂದು ಕ್ಷೇತ್ರಕ್ಕೆ ಮಿನಿಮಮ್ ಒಬ್ಬೊಬ್ಬ 10 ಕೋಟಿ ರೂಪಾಯಿ ಖರ್ಚು ಮಾಡ್ತಿರ್ತಾನೆ. ಎಷ್ಟು ಬರ್ತದೆ? ಯಾಕೆ ಹೋಗಿರೋದು 100,000 ಕೋಟಿ ರೂಪಾಯಿ ಇಲೆಕ್ಷನ್ ಖರ್ಚು ಆಗ್ತಾ ಇದ್ದಾವೆ. ಆ ದುಡ್ಡು ಯಾರದು? ನಮ್ದು ರೀ, ನಮ್ಮ ಟ್ಯಾಕ್ಸ್ ದುಡ್ಡು. ಇಲ್ಲಿ ಅನೇಕ ಕಂಪ್ನಿಗಳಿರ್ತಾವೆ, ನಾವು ಉದ್ಯೋಗ ಮಾಡ್ತೀವಿ, ಇಂಡಸ್ಟ್ರಿ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತೇಳಿ ದುಡ್ಡನ್ನು ಸರ್ಕಾರದ ಹೊಡ್ಕೊಳ್ತಾರೆ. ಭೂಮಿ ಫ್ರೀ ನೀರು ಎಲ್ಲ ಹೊಡ್ಕೊಂಡು ಆಮೇಲೆ ಅಲ್ಲಿ ಇಂಡಸ್ಟ್ರಿ ಒಂದು ಎಕರೆದಾಗ ಒಂದು ಇಂಡಸ್ಟ್ರಿ ಇತ್ತಪ್ಪ ಅಂದ್ರೆ 100 ಎಕರೆ ಹೊಡ್ಕೊಂಡು ಬಿಟ್ಟಿರ್ತಾರೆ. ಯಾವುದೋ ಮೂಲೆ ಒಂದು ಇಂಡಸ್ಟ್ರಿ ಮಾಡ್ತಾರೆ, ನಂತರ ಲಾಸ್ ತೋರಿಸ್ತಾರೆ. ಆನಂತರ ಅದು ಲಾಸ್ ತೋರಿಸಿದ ಸಾಲ ತಗೊಳ್ತಾರೆ ನಮ್ಮ ಬ್ಯಾಂಕ್ಗಳಿಂದ. ನಮ್ಮ ಬ್ಯಾಂಕ್ಗಳು ನೋಡಿ ಸಾಲನೂ ಕೊಡೋದು, ಭೂಮಿನೂ ಕೊಡೋದು, ನೀರು ಕೊಡೋದು, ಎಲ್ಲ ಕೊಟ್ಟರೆ ನಮ್ಗೆ ಉದ್ಯೋಗ ಕೊಡಪ್ಪ ಅಂತ ಹೇಳೋದು. ಅವ್ರು ಅಷ್ಟರೊಳಗೆ ಅದು ಲಾಸ್ ತೋರಿಸಿ ಓಡಿ ಹೋಗಿಬಿಡ್ತಾರೆ. ಇದು ನೋಡಿ MP ಪಾಟೀಲ್ ಮೊನ್ನೆ ಹೇಳ್ತಾ ಇದ್ದಾರೆ, ಇಲ್ಲ ಈ ಭೂಮಿಯನ್ನು ಈ ಬೆಂಗಳೂರು ಸೈಡ್ ನಿಮ್ಗೆ ಗೊತ್ತದ ಈಗಾಗಲೇ ದೇವನಹಳ್ಳಿದು. ಆ ದೇವನಹಳ್ಳಿಯಲ್ಲಿ ನಮ್ಮ ಭೂಮಿ ಕೊಟ್ಟರೆ ಮತ್ತು ಪುಸಲಾಯಿಸ್ತಾ ಇದ್ದಾರೆ ರೈತರಿಗೆ, ಫಲವತ್ತಾದ ಭೂಮಿ. ಅವ್ರೇನು ಉದ್ಯೋಗ ಕೊಡ್ತಾರೋ ಹಾಗೆ ರೈತರು ಒಪ್ತಾ ಇಲ್ಲ.